ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವನ್. ಬೆಳಗ್ಗೆ ಎದ್ದ ತಕ್ಷಣ ಪೆಟ್ರೋಲ್ ಡೀಸೆಲ್ ರೇಟ ಹೈಕ್. ಹೇಗ್ರಿ ಸಿದ್ದರಾಮಯ್ಯನವರ ಈ ರೀತಿ ಏಕಾಗಿ ಬಿಸಿಬಿಟ್ರಿ ಮೇಲೆ? ಯಾಕಪ್ಪ ಅಂತಂದ್ರೆ 3 ರೂಪಾಯಿ ಚಿಲ್ಲರೆ ಮಾರಾಟ ತೆರಿಗೆ ಹಾಕಿ ಹೆಚ್ಚು ಮಾಡಿದ್ರಿ. ಯಾಕೆ? ಮತ್ತು ಇದೇ ಕಾರಣ BJP ನಾಯಕರು ಬಸವರಾಜ ಬೊಮ್ಮಾಯಿಯವರು ಆಗಿರ್ಬೋದು, BY ವಿಜೇಂದ್ರ ಅವರಾಗಿರ್ಬೋದು, ಅಶೋಕ್ ಅವರಾಗಿರ್ಬೋದು, ಟೀಕೆ ಶುರು ಮಾಡಿಬಿಟ್ಟಿದ್ದಾರೆ. ಹೌದು, ಅವ್ರು ವಿರೋಧ ಪಕ್ಷದವ್ರು, ಈ ವಿರೋಧ ಮಾಡೋರು ಅವರು. ಸೆಂಟ್ರದಲ್ಲಿ ವಿರೋಧ ಮಾಡಲಿಕ್ಕಿಲ್ಲ. ಯಾಕೆ ಅವ್ರ ಪಕ್ಷದ ಇಲ್ಲಿ ವಿರೋಧ ಮಾಡೋರು ಅವರು? ಯಾಕೆಂದರೆ ಅವ್ರ ಕೆಲಸ ಧರ್ಮ ಕರ್ಮ, ಅವ್ರು ತಪ್ಪಂತಲ್ಲ. ನೀವು ಈ ಒಮ್ಮೆಗೆ 3 ರೂಪಾಯಿನ ಯಾಕೆ ಹೆಚ್ಚು ಮಾಡಿದ್ರಿ? ನಿನ್ನೆವರೆಗೆ 99.83 ರೂಪಾಯಿ, 99 ರೂಪಾಯಿ 83 ಪೈಸೆ ಇತ್ತು. ಹೇಗಾಗಿ ಬೆಳೆ ಯಾವುದ್ರೊಳಗೆ 102.85 ಮಾಡಿದ್ರಿ. ಇನ್ನು ಡೀಸೆಲ ಅದನ್ನು ಹಂಗೆ ಮಾಡಿದ್ರಿ. ಹೇಗಾಗಿ ಏರಿಸಿಬಿಟ್ರಿ. ಏನಪ್ಪ ಅಂತಂದ್ರೆ 85 ರೂಪಾಯಿ 93 ಪೈಸೆ ಆಯಿತು. ಅದು ಹೇಗಾಗಿ 88 ಅಂದರೆ ಅದು 3 ರೂಪಾಯಿ ಏರಿಸಿಬಿಟ್ರಿ. ಅಂದ್ರೆ ಈ ಒಂಥರ ಏರಿಸೋದಕ್ಕೆ ಕಾರಣ ಏನು? ಯಾಕೆ ಏರಿಸಿದ್ರಿ? ಮೊದಲ ಒದ್ದಾಡ್ತಾ ಇದ್ದಾರೆ ನಮ್ಮ ರಾಜ್ಯದ ಜನ. ನೀವು ಕೊಟ್ಟಂಥ ಗ್ಯಾರಂಟಿಗಳ ಮೇಲೆ ಮುಂದಿನ ಜನ ತಮ್ಮ ಬದುಕನ್ನು ಕಟ್ಟಿಕೊಳ್ತಾ ಇದ್ದಾರೆ. ಹೌದು, ಒಂದು ರೀತಿಯಿಂದ ಇದು ದರ ಏರಿಸಿದರೂ ಸಹಿತ ಬಸ್ನಲ್ಲಿ ಅಡ್ಡಾಡುತ್ತಿರುವಂಥ ಹೆಣ್ಮಕ್ಳಿಗೆ ಪೆಟ್ಟು ಬೀಳೋದಿರೋದು, ಅದು ಗಂಡು ಮಕ್ಕಳಿಗೆ ಪೆಟ್ಟು ಬೀಳೋದಲ್ಲ. ಮತ್ತು ವೈಯಕ್ತಿಕ ಗಾಡಿಗಳು ಇಟ್ಕೊಂಡಂಥವ್ರು, 2 ವೀಲರ್ ಇರ್ಬೋದು, 4 ವೀಲರ್ ಇರ್ಬೋದು, ಯಾವುದೇ ಗಾಡಿ ಇರ್ಬೋದು, ಅವ್ರು ತುಟ್ಟಿ ಆಗೋದ ಅವ್ರದ್ದು. ಅದ್ರ ಜೊತೆಗೆ ಮಾರ್ಕೆಟು ಹೈಕ್ ಆಗ್ತದೆ. ಇದು ನಿಮಗೇನು ತಿಳಿದಿಲ್ಲ ಅಂತಲ್ಲ, ಆದರೂ ಏರಿಸಿದ್ರಿ. ಯಾಕೆ? ಆಲ್ರೆಡಿ BJPಗೂ ಹೋರಾಟ ಮಾಡೋದು ಮುಂದಾಗಿದ್ದಾರೆ. ಮಾಡಲೇಬೇಕಾದ್ದು. ಯಾಕಪ್ಪ ಅಂತಂದ್ರೆ ನೀವು ತಪ್ಪು ಮಾಡಿದಾಗ ನಿಮಗೆ ತೋರಿಸ್ಕೊಡೋದು ಅವ್ರ ಕರ್ಮ, ಅದನ್ನು ಅವ್ರು ಮಾಡ್ತಾಯಿದ್ದಾರೆ. ಅದು ಇನ್ನಷ್ಟು ಜೋರಾಗಬೇಕು ಅನ್ನೋದು ನಮ್ಮದು ಅಭಿಪ್ರಾಯನ. ಆದರೆ ಇದನ್ನು ಯಾಕೆ ಮಾಡಿದ್ರಿ? ಅವ್ರು ಅಂತ ಇದ್ದಾರೆ, ಇಲ್ಲ ನೀವು ಅನಗತ್ಯ ಏನು ಮಾಡಿದ್ರಿ, ಈ ಗ್ಯಾರಂಟಿಗಳನ್ನು ಕೊಟ್ಟ ರೇಟ್ ಹೆಚ್ಚಾಗೋದಕ್ಕೆ ಕಾರಣೀಭೂತರಾದ್ರಿ. ಯಾಕಂದ್ರೆ ದುಡ್ಡು ಕೊಡಿಸ್ಬೇಕಾಗ್ಯದ. ಈ ರೀತಿ ತೆರಿಗೆಯನ್ನು ಹಾಕಿ ಎಲ್ಲ ದುಡ್ಡು ತೊಗೊಂಡು ನೀವು ಇದಂಥವ್ರು ಇದು ಮಾಡ್ತಾಯಿದ್ದೀರಿ, ನಮಗೆ ಅನಾನುಕೂಲ ಮಾಡ್ತಾಯಿದ್ದೀರಿ ಜನಸಾಮಾನ್ಯರಿಗೆ ಅಂತ ಹೇಳ್ತಾ ಇದ್ದಾರೆ. ಅವ್ರು ಹೇಳೋದ್ರಲ್ಲ ಸತ್ಯದ್ರಿ. ಯಾಕಂದ್ರೆ 5 ಗ್ಯಾರಂಟಿಗಳನ್ನು ಕೊಡೋದು ಅದು ಸುಲಭದ ಕೆಲಸ ಅಲ್ಲ. ಆದರೆ ಅದಕ್ಕೆ ತೆರಿಗೆ ಏರಿಸೋದಂತ ದಾರಿ ಅಲ್ಲ ಅನ್ನೋದು ನಮ್ಮ ವಾದ. ಅದಕ್ಕೆ ಅವ್ರ ವಾದ ಹೇಳೋದಿಲ್ಲ. ಅವ್ರು ಏನು ಹೇಳ್ತಾ ಇದ್ದಾರೆ, ಇಲ್ಲ ಕಡಿಮೆ ಆಗಬೇಕು ಕಷ್ಟ ಹೇಳ್ತಾ ಇದ್ದಾರೆ. ನೀವು ಗ್ಯಾರಂಟಿ ಕೊಡಬೇಕು, ಕಡಿಮೆ ಮಾಡಬೇಕು ಅಂತೇಳಿ. ಮತ್ತು ನೀವು ಈಗಾಗಲೇ ಸಿದ್ದರಾಮಯ್ಯನವರಾಗಿರ್ಬೋದು, DK ಅವರಾಗಿರ್ಬೋದು, ಕಾಂಗ್ರೆಸ್ ಪಾರ್ಟಿಯವರಾಗಿರ್ಬೋದು, ರಾಷ್ಟ್ರ ಮಟ್ಟದಲ್ಲಿ ಪೆಟ್ರೋಲ್ ಡೀಸೆಲ್ ದರ ಏರಿದಾಗ ವಿರೋಧ ಮಾಡಿದವರು ಇದ್ದೀರಿ ನೀವು. ಈಗ ಅವ್ರು ನಿಮಗೆ ವಿರೋಧ ಮಾಡ್ತಾ ಇದ್ದಾರೆ. ಮಾಡಲಿ, ಆದರೆ ಅವರು ಆಡಳಿತದಾಗಿದ್ದು ಇದಕ್ಕೆ ಹೆಚ್ಚು ಮಾಡ್ತಿದ್ರು, ಇದಕ್ಕೆ ಕಡಿಮೆ ಮಾಡ್ತಿದ್ರು, ಅದು ಬೇರೆ ಮಾತು. ಆದರೆ ಈಗ ಅವ್ರು ವಿರೋಧ ಮಾಡಿದ್ರಲ್ಲೇ ಈಗಂತೂ ಸತ್ಯದ. ಈಗ ಇದನ್ನು ಯಾಕೆ ಹೆಚ್ಚು ಮಾಡಿದ್ದೀರಿ ಅಂದ್ರೆ ನೀವು ಗ್ಯಾರಂಟಿ ಕೊಟ್ಟಿದ್ದೀರಿ ಅಂದರೆ ಅದಕ್ಕಾಗಿ ಹೆಚ್ಚು ಮಾಡಿದ್ದೀವಿ ಅನ್ನೋದು ಒಂದೇನೋ ಅವರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಗ್ಯಾರಂಟಿಗಳು ಕೊಡೋದು ಬಂದ್ ಮಾಡಬೇಕೇನೋ ಅಂಥೇಳಿ ನಾವೇನು ಕೇಳಲಿಕ್ಕೆ ಹೊಂಟಿರಲಿಲ್ಲ. ಯಾಕಂದರೆ ಗ್ಯಾರಂಟಿಗಳು ಅನಿವಾರ್ಯ ಅದಾವೆ ಈ ರಾಜ್ಯಕ್ಕೆ. ಯಾಕೆ ಈ ರಾಜ್ಯಕ್ಕಲ್ಲ, ಈ ದೇಶಕ್ಕೂ ಅನಿವಾರ್ಯ ಅದಾವೆ. ಯಾಕಂದ್ರೆ ಉದ್ಯೋಗಗಳಿಲ್ಲ. 90% ಜನ ಅನ್ಎಂಪ್ಲಾಯ್ಡ್ ಅಥವಾ ಉದ್ಯೋಗ ಇಲ್ಲದವರು, ಅಥವಾ ಇನ್ನೂ 90% ಜನ ಅಸಂಘಟಿತ ಕಾರ್ಮಿಕರು. ಮುಂಜಾನೆ ಸಾಯಂಕಾಲದ ದುಡಿದ್ರು 500, 600 ಅಥವಾ 300, 400 ಸಂಬಳಕ್ಕೆ ದುಡಿಯುವಂಥ ಜನ. ಹೀಗಾಗಿ ಈ ಒಂದು ಏರಿಕೆಯಿಂದಾಗಿ ಅವ್ರಿಗೆ ಹೊಡೆತು ಬೀಳುತ್ತದೆ ಅನ್ನೋದು ಒಂದು ಸಾಮಾನ್ಯ ಮಾತು. ಆದರೆ ಈಗಾಗಲೇ ಗ್ಯಾರಂಟಿ ಕೊಟ್ಟು ಒಂದು ಸ್ವಲ್ಪ ಏನೋ ಸಮಾಧಾನ ಮಾಡಿದೆ.